ಸುರಕ್ಷಿತ ಹೆಲ್ಮೆಟ್ನ ಭಾಗಗಳು. ಸುರಕ್ಷಿತ ಹೆಲ್ಮೆಟ್ ಧರಿಸುವುದು ಹೇಗೆ? ಸ್ಟೆಪ್ಸ್. ಹೆಲ್ಮೆಟ್ ತಪಾಸಣೆ. ಹೆಲ್ಮೆಟ್ ಧರಿಸುವುದು, ಬಿಗಿಗೊಳಿಸುವುದು, ಖಚಿತಪಡಿಸುವಿಕೆ. ಹೆಲ್ಮೆಟ್ ಇನ್ಸ್ಪೆಕ್ಷನ್. ಹೆಲ್ಮೆಟ್ ಧರಿಸುವ ಮೊದಲು ಅದರ ಸ್ಥಿತಿಯನ್ನು ಪರಿಶೀಲಿಸಬೇಕು. ರಾಚೆಟ್ ಸ್ಥಿತಿಯನ್ನು ಪರಿಶೀಲಿಸಬೇಕು. ಗಲ್ಲದ ಪಟ್ಟಿಯ ಸ್ಥಿತಿಯನ್ನು ಪರಿಶೀಲಿಸಬೇಕು. ರಾಚೆಟ್ ಅನ್ನು ಬಿಗಿಗೊಳಿಸಬೇಕು. ಗಲ್ಲದ ಪಟ್ಟಿಯನ್ನು ಹೊಂದಿಸಬೇಕು. ಗಲ್ಲದ ಪಟ್ಟಿಯ ಹೊಂದಿಕೆಯನ್ನು ದೃಢೀಕರಿಸಬೇಕು. ಹೆಲ್ಮೆಟ್ ಧರಿಸಿದ ನಂತರ ಖಚಿತಪಡಿಸಿಕೊಳ್ಳಬೇಕು. ಸುರಕ್ಷಿತ ಹೆಲ್ಮೆಟ್ ಧರಿಸಿದ ಪರಿಣಾಮ. ವೈರ್ ರೋಪ್, ಹುಕ್, ಕ್ರೇನ್ ಕಾರ್ಯನಿರ್ವಹಿಸುತ್ತಿದೆ. ಸುರಕ್ಷಿತ ಹೆಲ್ಮೆಟ್ ಧರಿಸಿದ ಕಾರಣ ತಲೆ ಸುರಕ್ಷಿತವಾಗಿದೆ. ಅಸೋಸಿಯೇಟ್ ಕ್ರೇನ್ ಆಪರೇಟ್ ಮಾಡಲು ಹೋಗುತ್ತಾರೆ. ಅಸೋಸಿಯೇಟ್ ಪೆಂಡೆಂಟ್ ರೋಪ್ ಅನ್ನು ಎಳೆಯುತ್ತಿದ್ದಾರೆ. ಸುರಕ್ಷಿತ ಹೆಲ್ಮೆಟ್ ಧರಿಸಿದ ಕಾರಣ ತಲೆ ಸುರಕ್ಷಿತವಾಗಿದೆ. ಕಡಿಮೆ ಛಾವಣಿಯ ಪ್ರದೇಶದಲ್ಲಿ ಪರಿಣಾಮ. ಕಡಿಮೆ ಛಾವಣಿಯ ಪ್ರದೇಶದಲ್ಲಿ ಎಚ್ಚರವನ್ನು ವಹಿಸಬೇಕು. ಅಸೋಸಿಯೇಟ್ ಕಡಿಮೆ ಛಾವಣಿಯಲ್ಲಿ ನೋಡಿಕೊಂಡು ಹೋಗುತ್ತಿದ್ದಾರೆ. ಹೆಲ್ಮೆಟ್ ಚಿನ್ ಸ್ಟ್ರಾಪ್ ಲಾಕ್ ಮಾಡದ ಪರಿಣಾಮ. ಸರಿಯಾಗಿ ಹೆಲ್ಮೆಟ್ ಧರಿಸಿಲ್ಲ. ಚಿನ್ ಸ್ಟ್ರಾಪ್ ಗಲ್ಲಕ್ಕೆ ಲಾಕ್ ಮಾಡಲಾಗಿಲ್ಲ. ಸರಿಯಾಗಿ ಹೆಲ್ಮೆಟ್ ಧರಿಸದ ಕಾರಣ ನೆಲಕ್ಕೆ ಬಿದ್ದಿತು. ಸುರಕ್ಷತಾ ಕ್ಯಾಪ್ ಧರಿಸುವುದು ಹೇಗೆ? ಧರಿಸುವ ಮೊದಲು ಕ್ಯಾಪ್ನ ತಪಾಸಣೆ ಮಾಡಬೇಕು. ಸುರಕ್ಷತಾ ಕ್ಯಾಪ್ ಧರಿಸುವುದು. ಸುರಕ್ಷತಾ ಕ್ಯಾಪ್ ಧರಿಸಿದ ಪರಿಣಾಮ. ಲೈನ್ಗೆ ಪ್ರವೇಶಿಸುವ ಮೊದಲು ಕ್ಯಾಪ್ ಧರಿಸುವುದನ್ನು ಖಚಿತಪಡಿಸಿಕೊಳ್ಳಿ. ತಲೆಯ ಮೇಲೆ ಪರಿಣಾಮ ಬೀರಿದೆ. ಲೈನ್ಗೆ ಪ್ರವೇಶಿಸುವ ಮೊದಲು ಕ್ಯಾಪ್ ಧರಿಸಬೇಕು. ಸುರಕ್ಷತಾ ಗಾಗಲ್ ಧರಿಸುವುದು ಹೇಗೆ? ಗಾಗಲ್ ಗೀರುಗಳನ್ನು ಪರಿಶೀಲನೆ ಮಾಡಬೇಕು. ಹಾನಿಗಾಗಿ ಪರಿಶೀಲಿಸಲಾಗುತ್ತಿದೆ. ಸುರಕ್ಷತಾ ಕನ್ನಡಕವನ್ನು ಧರಿಸದಿರುವ ಪರಿಣಾಮ. ಚಿಪ್ ಅನ್ನು ಕ್ಲೀನ್ ಮಾಡಲಾಗುತ್ತಿದೆ. ಕ್ಯಾಪ್ನ ಮೇಲೆ ಗಾಗಲ್ ಧರಿಸಲಾಗಿದೆ. ಕಣ್ಣಿಗೆ ಚಿಪ್ ಎಗರಿದೆ. ಆರ್ಮ್ ಸ್ಲೀವ್ಸ್ ಅನ್ನು ಧರಿಸುವುದು ಹೇಗೆ? ಯಾವುದೇ ಹಾನಿಗಾಗಿ ಪರಿಶೀಲಿಸಬೇಕು. ಆರ್ಮ್ ಸ್ಲೀವ್ಸ್ ಅನ್ನು ಪೂರ್ಣ ಕೈಗೆ ಧರಿಸಬೇಕು. ಆರ್ಮ್ ಸ್ಲೀವ್ಸ್ ಅನ್ನು ಧರಿಸಿದ ಪರಿಣಾಮ. ಆರ್ಮ್ ಸ್ಲೀವ್ಸ್ ಅನ್ನು ಸಂಪೂರ್ಣವಾಗಿ ಧರಿಸಬೇಕು. ಧರಿಸದೆ ಹೋದರೆ ಕೈಗೆ ಹಾನಿಯಾಗುತ್ತದೆ. ಇಯರ್ ಪ್ಲಗ್ ಧರಿಸುವುದು ಹೇಗೆ? ಎರಡು ಫೋಮ್ ಅನ್ನು ಹೊತ್ತಬೇಕು.
ಶಬ್ದವನ್ನು ತಡೆಯಲು 2 ಕಿವಿಗಳಲ್ಲಿ ಇಯರ್ ಪ್ಲಗ್ಗಳನ್ನು ಧರಿಸಬೇಕು. ಇಯರ್ ಪ್ಲಗ್ ಧರಿಸಿದ ಪರಿಣಾಮ ಸದಸ್ಯರು ಡಿಸಿ ಭಾಗಗಳ ಗೇಟ್ ಕಟಿಂಗ್ ಕೆಲಸ ಮಾಡುತ್ತಿದ್ದಾರೆ. ಅಸೋಸಿಯೇಟ್ ಇಯರ್ ಪ್ಲಗ್ ಧರಿಸಿಲ್ಲ. ಇಯರ್ ಪ್ಲಗ್ ಧರಿಸಿದ ಕಾರಣ ಹೆಚ್ಚು ಧ್ವನಿ ಕೇಳಿಸುತ್ತಿದೆ. ಹ್ಯಾಂಡ್ ಗ್ಲೌಸ್ ಅನ್ನು ಹೇಗೆ ಧರಿಸುವುದು? ಹ್ಯಾಂಡ್ ಗ್ಲೌಸ್ ಅನ್ನು ಪರಿಶೀಲಿಸಬೇಕು. ಹ್ಯಾಂಡ್ ಗ್ಲೌಸ್ ಅನ್ನು ಧರಿಸಿದ ನಂತರ ದೃಢೀಕರಿಸಬೇಕು. ಹ್ಯಾಂಡ್ ಗ್ಲೌಸ್ ಅನ್ನು ಧರಿಸದಿರುವ ಪರಿಣಾಮ ಅಸೋಸಿಯೇಟ್ ಪಾರ್ಟ್ ಅನ್ನು ತಪಾಸಣೆ ಮಾಡುತ್ತಿದ್ದಾರೆ. ಗ್ಲೌಸ್ ಧರಿಸಿದ ಕಾರಣ ಕೈಯನ್ನು ಹಾನಿಗೊಳಿಸಿಕೊಂಡರು. ಸುರಕ್ಷತಾ ಶೂಗಳನ್ನು ಧರಿಸುವುದು ಹೇಗೆ? ಸುರಕ್ಷತಾ ಶೂಗಳನ್ನು ಧರಿಸಿದ ಪರಿಣಾಮ ಸುರಕ್ಷತಾ ಶೂಗಳನ್ನು ಧರಿಸದಿದ್ದರೆ ಅದು ನೇರವಾಗಿ ಕಾಲಿಗೆ ಪರಿಣಾಮ ಬೀರುತ್ತಿತ್ತು. ಫೇಸ್ ಮಾಸ್ಕ್ ಧರಿಸುವ ವಿಧಾನ. ಫೇಸ್ ಮಾಸ್ಕ್ ಅನ್ನು ಧರಿಸುವ ಮೊದಲು ಪರಿಶೀಲನೆ ಮಾಡಬೇಕು. ಮಾಸ್ಕ್ ಧರಿಸಿದ ನಂತರ ಖಚಿತಪಡಿಸಿಕೊಳ್ಳಬೇಕು. ಸರಿಯಾದ ಫೇಸ್ ಮಾಸ್ಕ್ ಅನ್ನು ಬಳಸುತ್ತಿದ್ದಾರೆ. ಸರಿಯಾದ ನೈಟ್ರೈಲ್ ಗ್ಲೌಸ್ ಬಳಸುತ್ತಿದ್ದಾರೆ. ವೇಸ್ಟ್ ಆಯಿಲ್ ಅನ್ನು ವಿಲೇವಾರಿ ಮಾಡುತ್ತಿದ್ದಾರೆ. ಫೇಸ್ ಮಾಸ್ಕ್ ಮತ್ತು ಸರಿಯಾದ ಹ್ಯಾಂಡ್ ಗ್ಲೌಸ್ ಅನ್ನು ಧರಿಸದಿರುವ ಪರಿಣಾಮ ಫೇಸ್ ಮಾಸ್ಕ್ ಬಳಸುತ್ತಿಲ್ಲ. ಸರಿಯಾದ ಹ್ಯಾಂಡ್ ಗ್ಲೌಸ್ ಅನ್ನು ಧರಿಸಿಲ್ಲ. ಮಾಸ್ಕ್ ಅನ್ನು ಹಾಕದ ಕಾರಣ ವಾಸನೆ ಬರುತ್ತಿದೆ. Always wear right people at right time at right place. ಸುರಕ್ಷತಾ ನಿಯಮಗಳನ್ನು ಅನುಸರಿಸಿ ನಡೆಯುವುದು ಹೇಗೆ? ಕೂಡು ರಸ್ತೆಗಳಲ್ಲಿ ಯೋಶ್ ಚೆಕ್ ನಿಯಮವನ್ನು ಪಾಲಿಸಬೇಕು. ಸುರಕ್ಷತಾ ನಿಯಮಗಳನ್ನು ಅನುಸರಿಸದಿರುವ ಪರಿಣಾಮ ಯೋಶ್ ಚೆಕ್ ಮಾಡದೆ ಬರಬಾರದು. ಹ್ಯಾಂಡ್ರೈಲ್ ಅನ್ನು ಬಳಸಿಕೊಂಡು ಮೆಟ್ಟಿಲುಗಳ ಮೇಲೆ ಅಥವಾ ಕೆಳಗೆ ನಡೆಯುವುದು ಹೇಗೆ? ಮೆಟ್ಟಿಲುಗಳಲ್ಲಿ ಹ್ಯಾಂಡ್ರೈಲ್ ಅನ್ನು ಬಳಸಬೇಕು. ಮೆಟ್ಟಿಲುಗಳ ಮೇಲೆ ಹ್ಯಾಂಡ್ರೈಲ್ಗಳನ್ನು ಬಳಸದಿರುವ ಪರಿಣಾಮ ಮೆಟ್ಟಿಲುಗಳ ಮೇಲೆ ನಡೆಯುವಾಗ ಮೊಬೈಲ್ ಅನ್ನು ಮತ್ತು ಯಾವುದೇ ವಸ್ತುವನ್ನು ಬಳಸಬಾರದು. ಕೆಳಗೆ ಬೀಳುವ ಸಾಧ್ಯತೆ ಇರುತ್ತದೆ.
ರಸ್ತೆ ಮತ್ತು ವಾಕ್ ಪಾತ್ ದಾಟುವಾಗ ಹೇಗೆ ನಡೆಯಬೇಕು? ಕೂಡು ರಸ್ತೆಗಳಲ್ಲಿ ಯೋಶ್ ಚೆಕ್ ನಿಯಮವನ್ನು ಪಾಲಿಸಬೇಕು. ಕೂಡು ರಸ್ತೆಗಳಲ್ಲಿ ಯೋಶ್ ಚೆಕ್ ನಿಯಮವನ್ನು ಪಾಲಿಸಬೇಕು. ಯೋಶ್ ಚೆಕ್ ಮಾಡದ ಪರಿಣಾಮ. ಯೋಶ್ ಚೆಕ್ ಮಾಡದೆ ಬರಬಾರದು. ವಾಕ್ಪಾತ್ನಲ್ಲಿ ನಡೆಯುವುದು ಹೇಗೆ? ಅಸೋಸಿಯೇಟ್ ನಡೆಯುವಂತೆ ವಾಕ್ಪಾತ್ನಲ್ಲಿ ನಡೆಯಬೇಕು. ವಾಕ್ಪಾತ್ನಲ್ಲಿ ನಡೆಯುವಾಗ ಉಂಟಾಗುವ ಪರಿಣಾಮಗಳು. ವಾಕ್ಪಾತ್ನಲ್ಲಿ ನಡೆಯುವಾಗ ಯಾವಾಗಲೂ ಗಮನ ಹರಿಸಬೇಕು. ಅಸೋಸಿಯೇಟ್ಸ್ ಮೊಬೈಲ್ನಲ್ಲಿ ಮಾತನಾಡುವುದನ್ನು ಮಾತ್ರ ಕೇಂದ್ರೀಕರಿಸುತ್ತಿದ್ದಾರೆ. ಅಸೋಸಿಯೇಟ್ಸ್ ಇಬ್ಬರು ಘರ್ಷಣೆ ಮಾಡಿಕೊಂಡರು. ಜೇಬಿನೊಳಗೆ ಕೈ ಹಾಕಿಕೊಂಡು ನಡೆಯಬಾರದು.